press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ಅಭ್ಯಾಸ ಎಷ್ಟಾಗಿತ್ತು ನಿಮಗೆ? 2.1 ಅಭ್ಯಾಸ ಮಾಡಿದ್ರಿ, ಸರಿ ಅಲ್ಲ? ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಹೇಳಿದ್ದೆ ನಾನು? ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆಯಲ್ಲಿ ಅನುರೂಪ ಕೋನಗಳು ಸಮ ಆಗಿರಬೇಕು ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಭಾಗಿಸಿದರೆ ಅದಕ್ಕೆ ನಾವೇನಂತ ಕರಿತೀವಿ? ಅಂತಹ ಬಹುಭುಜಾಕೃತಿಗಳಿಗೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. 2 ತ್ರಿಭುಜಗಳ ಬಗ್ಗೆ ಕೊಟ್ಟಿದ್ರು. ಆ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ ಆದರೆ ಅಂತಹ ತ್ರಿಭುಜಗಳಿಗೆ ನಾವೇನಂತ ಕರಿತೀವಿ? ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಇದನ್ನು ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಟೇಲ್ಸ್ನ ಪ್ರಮೇಯ ಅಂತ ಕರಿತೀವಿ. ಫಸ್ಟಿಗೆ ನಾನು ಇದನ್ನ ಹೇಳಿರ್ತಕ್ಕಂಥದ್ದು ಯಾರು? ಗಣಿತಜ್ಞ ಥೇಲ್ಸ್ ಅಂತಕ್ಕಂಥವನು. ಆದ್ದರಿಂದ ಈ ಪ್ರಮೇಯಕ್ಕೆ ಥೇಲ್ಸ್ನ ಪ್ರಮೇಯ ಅಂತಲೂ ಕರೀತಾರೆ ಮತ್ತು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕರೀತಾರೆ. ಫಸ್ಟಿಗೆ ಬರೀ ಇದು 1 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಕೇಳಿದರೆ ನೀವು ಸ್ಟೇಟ್ಮೆಂಟ್ ಎಷ್ಟು ಬರೀಬೇಕು ಅನ್ನೋದಷ್ಟೇ ಬರಿತೀನಿ. ಅವರು ಯಾವ ಥರ ಕೇಳ್ಬೋದು? ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಂತನಾದರೂ ಕೇಳ್ಬೋದು, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತನಾದರೂ ಕೇಳ್ಬೋದು. ಇದು 1 ಮಾರ್ಕ್ಸಿಗೆ ಕೇಳ್ತಕ್ಕಂತಹ ಪ್ರಶ್ನೆ. ಆದ್ದರಿಂದ ಅದಕ್ಕೆ ಮಾತ್ರ ಉತ್ತರ ಬರೆದ್ಬಿಟ್ಟು ನೆಕ್ಸ್ಟ್ ನಾವೇನು ಮಾಡೋಣ? ಪ್ರಮೇಯಕ್ಕೆ ಹೋಗೋಣ. ಯಾಕೆಂದರೆ ಪ್ರಮೇಯ 4 ಮಾರ್ಕ್ಸಿಗಿರುತ್ತೆ, ಸ್ಟೇಟ್ಮೆಂಟು 1 ಮಾರ್ಕ್ಸಿಗಿರುತ್ತೆ. ಸ್ಟೇಟ್ಮೆಂಟ್ ಅವರೇ ಕೊಡ್ಬೋದು ಅಥವಾ ಬಿಟ್ಟರು ಬಿಡ್ಬೋದು, ಅದು ಹೇಳಕ್ಕೆ ಬರಲ್ಲ. 4 ಮಾರ್ಕ್ಸಿಗೆ ಪ್ರಮೇಯ ಬಂದರೆ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ, 5 ಮಾರ್ಕ್ಸಿಗೆ ಪ್ರಮೇಯ ಬಂದರೆ ಸ್ಟೇಟ್ಮೆಂಟನ್ನು ನೀವು ಬರೀಬೇಕಾಗತ್ತೆ. ಆದರೆ ಫಸ್ಟ್ ನಾನು ಇವಾಗ 1 ಮಾರ್ಕ್ಸಿಗೆ ಕೇಳಿದರೆ ಎಷ್ಟು ಬರೀಬೇಕು ಅನ್ನೋದಷ್ಟೇ ಬರೀತೀನಿ. 2 ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. 1 ಮಾರ್ಕ್ಸಿಗೆ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಥವಾ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕ್ವಶನನ್ನು ಸೆಕೆಂಡ್ ಮೇನಲ್ಲಿ 1x6 ಅಂತ ಇರುತ್ತೆ ಕ್ವಶನ್ ಪ್ಯಾಟ್ರನಲ್ಲಿ, ಅದರಲ್ಲಿ ಕೇಳ್ತಾರೆ. ಒಂದೇ ಆಗಿರುತ್ತದೆ. ಇದನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಎಂದು ಕರೆಯುತ್ತೇವೆ. ಎನ್ನುತ್ತೇವೆ. ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಅಂತ ಕರಿತೀವಿ. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 1 ಮಾರ್ಕ್ಸಿಗೆ ಕೇಳ್ತಾರೆ. ಈ ಸ್ಟೇಟ್ಮೆಂಟನ್ನು ನೀವು ಫಸ್ಟ್ ಬರ್ಕೊಳ್ರಿ ಸಪ್ರೇಟಾಗಿ. ಇದು 1 ಮಾರ್ಕ್ಸಿಗೆ ಕೇಳಿದರೆ ನೀವು ಇಷ್ಟನ್ನೇ ಬರೀಬೇಕು. 2 ಸಮಕೋನೀಯ ತ್ರಿಭುಜಗಳು, ಸಮಕೋನೀಯ ಅಂದರೆ ಕೋನಗಳ ಅಳತೆ ಸಮ ಆಗಿರುತ್ತೆ. ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ 2 ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ. ಇದನ್ನು ನಾವು ಏನಂತ ಕರಿತೀವಿ? ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಅಂತ ಕರಿತೀವಿ. ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಮೇಯ ಇದೆ, ಅದಕ್ಕೆ ನಾವು ಪ್ರಮೇಯ 2.1 ಅಂದರೆ ಇಲ್ಲಿಂದ ಪ್ರಮೇಯ ಸ್ಟಾರ್ಟ್ ಆಗೋದ್ರಿಂದ ಇದಕ್ಕೆ 2.1 ಅಂತ ಕರೀತಾರೆ. ನೀವು ಆ ಥರ ನೆನಪಿಟ್ಕೋಬೇಡ್ರಿ, ಪ್ರಮೇಯ ನಂಬರ್ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ಆ ಥರ ಕೇಳಲ್ಲ, ಸ್ಟೇಟ್ಮೆಂಟನ್ನು ಕೇಳ್ತಾರೆ ಅವರು. ಆದ್ದರಿಂದ ನೀವು ಇದು ಯಾವ ಪ್ರಮೇಯ ಅನ್ನೋದು ನಿಮಗೆ ಗೊತ್ತಾಗಬೇಕು. ಪ್ರಮೇಯ 2.1 ಥೇಲ್ಸ್ನ
ಪ್ರಮೇಯ, ಅಲ್ಲಿಂದ ಪ್ರಮೇಯ ಸ್ಟಾರ್ಟ್ ಆಗುತ್ತೆ. ಇದು ಸ್ಟೇಟ್ಮೆಂಟ್ ಬರ್ಕೊಂಡ್ರಲ್ಲ ನೀವು, ಇದು 1 ಮಾರ್ಕ್ಸ್ಗೆ ನೀವು ಕಲಿಬೇಕಾಗುತ್ತೆ. ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಏನಾಗಿರುತ್ತದೆ? ಒಂದೇ ಆಗಿರುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಮೇಯ 2.1. ಪ್ರಮೇಯ 2.1. ತ್ರಿಭುಜದ 2 ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದಕ್ಕೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳ್ಬೋದು. ಸ್ಟೇಟ್ಮೆಂಟನ್ನು ಕೊಟ್ಟಾಗ ನಿಮಗೆ ಗೊತ್ತಾಗಬೇಕು ಇದು ಪ್ರಮೇಯ 2.1 ಅಂತ. ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ರೆ ಅಂದರೆ ಈ ಸ್ಟೇಟ್ಮೆಂಟನ್ನು ಅವರೇ ಕೊಟ್ಟು ಪ್ರಮೇಯವನ್ನು ಸಾಧಿಸಿ ಅಂತ ಕೇಳ್ತಾರೆ. ಆವಾಗ ಅದು ಎಷ್ಟು ಮಾರ್ಕ್ಸಿಗೆ ಬಂದಿರುತ್ತೆ? ನಿಮಗೆ 4 ಮಾರ್ಕ್ಸಿಗೆ ಬಂದಿರುತ್ತೆ. ಒಂದು ಪ್ರಮೇಯ ಮಾಡಬೇಕಾದ್ರೆ ಪ್ರಮೇಯಕ್ಕೆ 4 ಮಾರ್ಕ್ಸ್ ಇದ್ದರೆ ಅದು ಸ್ಟೆಪ್ ವೈಸ್ ಡಿವೈಡ್ ಆಗುತ್ತೆ. ಚಿತ್ರ ಬರೆದು ದತ್ತ ಬರೀಬೇಕು, ಅರ್ಧ ಮಾರ್ಕ್ಸ್ ಬರುತ್ತೆ. ಆಮೇಲೆ ಸಾಧನೆಯ ಬರೀಬೇಕು, ರಚನೆ ಇದ್ದರೆ ರಚನೆ ಬರೀಬೇಕು. ನೆಕ್ಸ್ಟ್ ಸಾಧನೆಗೆ 2 ಮಾರ್ಕ್ಸ್ ಇರುತ್ತೆ. ನೀವು ಯಾವ ಸ್ಟೆಪ್ಪಲ್ಲಿ ಬರೀದಿರಲ್ಲೋ ಅಲ್ಲಿ ಮಾತ್ರ ಮಾರ್ಕ್ಸ್ ಹೋಗುತ್ತೆ. ಆದ್ದರಿಂದ ಈಸಿಯಾಗಿ 4ಕ್ಕೆ 4 ಮಾರ್ಕ್ಸ್ಗಳನ್ನು ತಗೊಳ್ತಕ್ಕಂಥ ಒಂದು ಟಾಪಿಕ್ ಇದು ಗ್ಯಾರಂಟಿ ನಿಮ್ಮ ಎಕ್ಸಾಮಲ್ಲಿ ಇದೇ ಪ್ರಮೇಯ ಅಂತಲ್ಲ. ಈ ಪಾಠದಲ್ಲಿ ಅಂದರೆ ತ್ರಿಭುಜಗಳ ಪಾಠದಲ್ಲಿ 4 ಪ್ರಮೇಯ ಬರ್ತವೆ. ಆ ಪ್ರಮೇಯದಲ್ಲಿ ಅವರು ಯಾವ ಪ್ರಮೇಯ ಬೇಕಾದರೂ ಕೇಳ್ಬೋದು, ಆದರೆ ಕೇಳ್ತಾರೆ ಅನ್ನೋದು 100% ಗ್ಯಾರಂಟಿ ಇರೋದ್ರಿಂದ ನೀವು ಎಲ್ಲ ಪ್ರಮೇಯವನ್ನು ಏನು ಮಾಡಬೇಕು? ಕಲಿಬೇಕಾಗುತ್ತೆ. ಈಗ ನಾವು ಫಸ್ಟಿಗೆ ಮೊದಲನೇ ಪ್ರಮೇಯಕ್ಕೆ ಬಂದಿದ್ದೀವಿ. ಒಂದು ತ್ರಿಭುಜ ಹಾಕ್ಕೋಬೇಕು, ಅಳತೆ ಇರಲ್ಲ. ನೀವು ಯಾವ ಥರ ಬೇಕಾದರೂ ಏನು ಮಾಡ್ಬೋದು? ಒಂದು ತ್ರಿಭುಜವನ್ನು ಹಾಕ್ಬೋದು. ABC ನಾನು ಯಾವ ತ್ರಿಭುಜ ಹಾಕಿದ್ದೀನಿ? ABC ತ್ರಿಭುಜದಲ್ಲಿ ಪ್ರಮೇಯ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಹಾಗೆ ಬರೀಬೇಕು. BEನ ಪ್ಯಾರಲಲ್ ಹಾಕಬೇಕು. BE ಪ್ಯಾರಲಲ್ ಟು BC. ಇದಕ್ಕೆ ಏನಂತ ಕರಿಬೇಕು? D ಅಂತ ಕರಿಬೇಕು. ಇದಕ್ಕೆ ಏನಂತ ಕರಿಬೇಕು? E ಅಂತ ಕರಿಬೇಕು. ನೆಕ್ಸ್ಟು E ಇಂದ ಒಂದು ಲಂಬ ಎಳಿಬೇಕು, D ಇಂದ ಒಂದು ಲಂಬ ಎಳಿಬೇಕು, B ಇಂದ ಒಂದು ಲಂಬ ಎಳಿಬೇಕು, C ಇಂದ ಒಂದು ಲಂಬವನ್ನು ಎಳಿಬೇಕು. ಇದಕ್ಕೇನಂತ ಹೆಸರು ಕೊಟ್ಟಿದ್ದಾರೆ? N ಮತ್ತು M.
ಇದಕ್ಕೆ ಎನ್ ಮತ್ತು ಎಮ್ ಈ ಥರ ಮಾರ್ಕ್ ಇದ್ದರೆ ನಾವೇನಂತ ಕರಿತೀವಿ, ಲಂಬ ಅಂತ ಕರಿತೀವಿ. ನೆಕ್ಸ್ಟು ಇದಕ್ಕೆ ಡಿ ಇ ಎನ್ ಮತ್ತು ಎಮ್ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಈ ಚಿತ್ರದಲ್ಲಿ ಚಿತ್ರಕ್ಕೆ ಅಳತೆ ಇಲ್ಲ, ನೀವು ಹೆಂಗೆ ಬೇಕಾದರೂ ಎಷ್ಟು ಸೆಂಟಿಮೀಟ್ರ್ ಇಟ್ಕೊಂಡು ಬೇಕಾದರೂ ಒಂದು ತ್ರಿಭುಜವನ್ನು ಹಾಕಬೇಕು. ಈ ತ್ರಿಭುಜಕ್ಕೆ ನಾವು ಏನನ್ನು ಹಾಕಬೇಕು, ಡಿ ಇ ಅಂತಕ್ಕಂತಹ ಡಿ ಮತ್ತು ಇ ಮಧ್ಯಬಿಂದು ಗುರುತಿಸಿ ಬಿ ಸಿಗೆ ಸಮಾನಾಂತರವಾಗಿ ಎಳೆದಾಗ ಇದರಿಂದ ಎ ಸಿಗೆ ಲಂಬ ಹಾಕಬೇಕು, ಸಿ ಇಂದ ಎ ಬಿಗೆ ಏನು ಹಾಕಬೇಕು, ಒಂದು ಲಂಬವನ್ನು ಹಾಕಬೇಕು. ಈ ಥರ ಮಾರ್ಕ್ ತೋರಿಸಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಲಂಬ ಅಂತ ಹೇಳ್ತೀವಿ. ಇದರಲ್ಲಿ ಫಸ್ಟ್ ಏನು ಬರಿಬೇಕು, ದತ್ತ ಬರಿಬೇಕು. ಫಸ್ಟ್ ಏನು ಬರ್ಕೋಬೇಕು, ನಾನು ದತ್ತ ಬರ್ಕೋಬೇಕು. ದತ್ತಕ್ಕೆ ಮಾರ್ಕ್ಸ್ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಥರ ಸಪ್ರೇಟಾಗಿ ಕೊಟ್ಟಿಲ್ಲ, ಸಾಧನೆ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ನಾವು ಸ್ಟೆಪ್ ವೈಸ್ ಬರೆದ್ರೆ ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಬರೋದ್ರಿಂದ ನೀವು ಚಿತ್ರ, ದತ್ತ, ಸಾಧನೆಯ ರಚನೆ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಆದ್ದರಿಂದ ದತ್ತವನ್ನು ಬರೆದಾಗ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಿ ಸಿಗೆ ಸಮಾನಾಂತರವಾಗಿ ಬಿ ಸಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಬರೀರಿ, ಎ ಬಿ ಮತ್ತು ಎ ಸಿಗಳನ್ನು ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸಿವೆ. ಸಾಧನೆಯ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಇದಕ್ಕೆ ಏನಂತ ಕರಿತೀವಿ ನಾವು, ಸಾಧನೀಯ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರಚನೆ. ನೆಕ್ಸ್ಟ್ ಏನು ಮಾಡಬೇಕು, ರಚನೆ. ಲಂಬ ಹಾಕಿದ್ದೀವಿ, ಹೌದಾ? ರಚನೆ ಅಂದ್ರೇನು, ಲಂಬ ಹಾಕಿದ್ದೀವಿ. ಬಿ ಇ ಮತ್ತು ಸಿ ಡಿಗಳನ್ನು ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಇರಂಗೆ ಬರೀರಿ, ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಿ ಡಿ ಎಂ ಲಂಬ ಎ ಸಿ, ಈ ಥರ ಮಾರ್ಕ್ ಬಂದರೆ ಏನಂತ ಕರಿತೀವಿ ನಾವು, ಲಂಬ ಅಂತ ಕರಿತೀವಿ. ಡಿ ಎಂ ಲಂಬ ಎ ಸಿ, ಇ ಎನ್ ಲಂಬ ಎ ಬಿ ಅಂದರೆ ಪರ್ಪೆಂಡಿಕ್ಯುಲರ್ ಅಂತ ಕರೀತಾರೆ. ಎಳೆಯಿರಿ. ಇಷ್ಟಕ್ಕೆ 2 ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ. ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ರೆ ನಿಮಗೆ ಇದು ಪ್ರಮೇಯ 2.1 ಅಥವಾ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಗೊತ್ತಾಗಬೇಕು. ಗೊತ್ತಾದ ಮೇಲೆ ನೀವೇನು ಮಾಡ್ತೀರಾ, ಎ ಬಿ ಸಿ ಒಂದು ತ್ರಿಭುಜ ಹಾಕ್ಕೊತೀರಾ. ಎ ಬಿ ಸಿ ತ್ರಿಭುಜದಲ್ಲಿ ಬಿ ಸಿಗೆ ಸಮಾನಾಂತರವಾಗಿ ಯಾವ ಗೆರೆಯನ್ನು ಹಾಕಬೇಕು, ನಾನು ಡಿ ಇ ಅನ್ನು ಹಾಕಬೇಕಂದ್ರೆ ಎ ಬಿ ಮೇಲೆ ಡಿ ಬಿಂದು, ಎ ಸಿ ಮೇಲೆ ಇ ಬಿಂದು ಗುರುತಿಸಿ ಡಿ ಇ ಅನ್ನು ಹಾಕಿದಾಗ ನಾನು ಎ ಬಿ ಸಿ ತ್ರಿಭುಜದಲ್ಲಿ ಬಿ ಸಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಎ ಬಿಯನ್ನು ಡಿ ಬಿಂದುವಿನಲ್ಲಿ, ಎ ಸಿಯನ್ನು ಇ ಬಿಂದುವಿನಲ್ಲಿ ಏನಾಗಿದೆ, ಛೇದಿಸಿದೆ. ಇದಕ್ಕೆ ದತ್ತ ಅಂತ ಕರಿತೀವಿ. ಸಾಧನೆಯ ಏನು, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಇದಕ್ಕೆ ಇದು ಸಮಾನಾಂತರ, ಇದಕ್ಕೆ ಇದೇನಾಗುತ್ತೆ ಸಮಾನಾಂತರ ಆದಾಗ ಇದನ್ನ ಬಿಟ್ಬಿಟ್ಟು ಈ ಬಾಹು ಸಮಾನಾಂತರವಾಗಿರೋ ಬಾಹುವನ್ನು ಬಿಟ್ಟು ತ್ರಿಭುಜದ ಉಳಿದ 2 ಬಾಹುಗಳು, ತ್ರಿಭುಜದಲ್ಲಿ ಎಷ್ಟು ಬಾಹು ಇರುತ್ತೆ, ಒಟ್ಟು 3 ಬಾಹು ಇರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಒಂದು ತ್ರಿಭುಜದಲ್ಲಿ 3 ಬಾಹು ಇರುತ್ತೆ. ಸಮಾನಾಂತರವಾಗಿ ಎಳೆದ ರೇಖೆ ಯಾವುದಿರುತ್ತಲ್ಲ ಇದನ್ನ ಬಿಟ್ಟು
ಉಳಿದಿರೋ ಎರಡು ಬಾಹು ಅಂದರೆ ಬಿ ಸಿಗೆ ಸಮಾನಾಂತರ ಯಾವುದಿದೆ ಇಲ್ಲಿ ಡಿ ಇ ಇದೆ. ಉಳಿದ ಎರಡು ಬಾಹು ಯಾವುದು ಎ ಬಿ ಮತ್ತು ಎ ಸಿ. ಎ ಬಿ ಮತ್ತು ಎ ಸಿ ಈ ಬಾಹುಗಳು ಸಮಾನುಪಾತದಲ್ಲಿ ಏನಾಗುತ್ತೆ ಭಾಗಿಸುತ್ತೆ. ಆದ್ದರಿಂದ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ನೋಡ್ರಿ, ಒಂದು ಅರ್ಥ ಮಾಡ್ಕೊಳ್ರಿ. ಈಗ ಇದು ತ್ರಿಭುಜ ಇದೆ ಅಂದಾಗ ನಾವು ಇದಕ್ಕೆ ಇದು ಸಮಾನಾಂತರ ಹಾಕಿದಾಗ ರೇಷೋ ಹೆಂಗೆ ಬರಿತೀವಿ, ಈ ಥರ ಬರಿತೀವಿ. ಅಂದರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿತೀವಿ. ಅಥವಾ ಇವೆರಡನ್ನ ಸೇರಿಸಿದ್ರೆ, ಈಗ ಒಂದು ತ್ರಿಭುಜ ಇದೆ ಅಂದಾಗ ಈ ಥರ ಸೇರಿಸೋ ಬದಲು ಈ ಥರ ಸೇರಿಸಿದ್ರೆ, ಅಂದರೆ ಇದಕ್ಕೆ ಇದು ಏನಾಗಿದೆ ಇಲ್ಲಿ ಸಮಾನಾಂತರ ಆಗಿದೆ, ಇದಕ್ಕೆ ಇದು ಏನಾಗಿದೆ ಸಮಾನಾಂತರ ಆಗಿದೆ. ಅವಾಗ ಇದನ್ನು ಬಿಟ್ಬಿಟ್ಟು ಇದಕ್ಕೆ ಏನು ಹಾಕಬೇಕು, ಉಳಿದಿರೋ ಎರಡು ಬಾಹುಗೆ ಏನು ಹಾಕಬೇಕು, ನಾವು ಅನುಪಾತವನ್ನು ಹಾಕಬೇಕು. ಅಂದರೆ ಒಂದು ತ್ರಿಭುಜದಲ್ಲಿ 3 ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಈ ಕಡೆಗೆ ಬಂದಿದ್ರೆ, ಈ ಕಡೆಗೆ ಹಾಕಿದೆ ನಾನು, ಇವಾಗ ಈ ಕಡೆಗೆ ಬಂದಿದ್ರೆ ಇದಕ್ಕೆ ಇದು ಸಮಾನಾಂತರ ಆದಾಗ ಇವೆರಡು ಬಾಹುಗಳಿಗೆ ಏನು ಹಾಕಬೇಕು, ನಾನು ರೇಷವನ್ನು ಹಾಕಬೇಕು. ಅಂದರೆ ಏನರ್ಥ, ಒಂದು ತ್ರಿಭುಜದಲ್ಲಿ ಯಾವ ಬಾಹುವಿಗೆ ಸಮಾನಾಂತರವಾಗಿ ರೇಖೆಯನ್ನು ಹಾಕಿರ್ತೀವಲ್ಲ ಆ ಬಾಹುವನ್ನು ಬಿಟ್ಟು ಉಳಿದಿರೋ ಎರಡು ಬಾಹುಗಳು ಏನಾಗಬೇಕು, ಸಮಾನುಪಾತದಲ್ಲಿ ಭಾಗ ಆಗಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ಮೂಲ ಸಮಾನುಪಾತತೆಯ ಪ್ರಮೇಯ. ಇದನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಉಪಯೋಗಿಸ್ಕೊತೀವಿ. ಅರ್ಥ ಮಾಡ್ಕೊಳ್ರಿ, ತ್ರಿಭುಜದಲ್ಲಿ ಯಾವ ಬಾಹುವಿಗೆ ಸಮಾನಾಂತರವಾಗಿ ನಾವು ರೇಖೆಯನ್ನು ಹಾಕಿರ್ತೀವೋ ಆ ಬಾಹುವನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎರಡು ಬಾಹುಗಳಿಗೆ ಅನುಪಾತ ಏನಾಗಬೇಕು, ಸಮಾನವಾಗಿ ಬರಬೇಕು. ಅನುಪಾತ ಏನಾಗಬೇಕು, ಸಮಾನವಾಗಿ ಬರಬೇಕು. ಆದ್ದರಿಂದ ಈ ತ್ರಿಭುಜದಲ್ಲಿ ನಾವು ಡಿ ಇಗೆ ಬಿ ಸಿ ಸಮಾನಾಂತರ ಹಾಕಿರೋದ್ರಿಂದ ಬಿ ಸಿಯನ್ನು ತೆಗೆದುಬಿಟ್ಟು ಈ ಬಾಹು ಯಾವುದು ಎ ಬಿ ಮತ್ತು ಎ ಸಿ ಅಂದರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಈ ಅನುಪಾತ ಏನಾಗಿರಬೇಕು, ಸಮ ಆಗಿರಬೇಕು. ಅದನ್ನು ನಾವೇನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು. ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಅದಕ್ಕೆ ನಾನು ನಿಮಗೆ ತೋರಿಸಿದ್ದು, ಒಂದು ತ್ರಿಭುಜದಲ್ಲಿ 3 ಚಾನ್ಸಸ್ ಬರುತ್ತೆ. ಸಮಾನಾಂತರ ಹಾಕಬೇಕಾದ್ರೆ ನಾವು ಏನು ಮಾಡ್ಬೋದು, ಇದಕ್ಕೆ ಇದು ಸಮಾನಾಂತರ ಹಾಕ್ಬೋದು, ಇದು ಒಂದು ಚಾನ್ಸು. ನೆಕ್ಸ್ಟ್ ಈ ಥರ ಹಾಕಿದರೆ, ಇದಕ್ಕೆ ಇದು ಸಮಾನಾಂತರ ಹಾಕಿದರೆ ಈ ಥರ ರೇಷೋ ಬರುತ್ತೆ. ನೆಕ್ಸ್ಟ್ ಈ ಥರ ಸಮಾನಾಂತರ ಹಾಕಿದರೆ ಇದಕ್ಕೆ ಇದು ಸಮಾನಾಂತರ ಬಿಟ್ಬಿಟ್ಟು ಇವೆರಡು ಏನಾಗುತ್ತೆ, ರೇಷೋ ಬರುತ್ತೆ. ಒಂದು ತ್ರಿಭುಜದಲ್ಲಿ 3 ಬಾಹುಗಳಿಗೆ ನಾವು ಸಮಾನಾಂತರವನ್ನು ಹಾಕ್ಕೋಬೋದು. ನೆಕ್ಸ್ಟ್ ರಚನೆ ಏನು, ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಿ. ಬಿ ಇ ಮತ್ತು ಸಿ ಡಿಗಳನ್ನು ಏನು ಮಾಡಬೇಕು, ಸೇರಿಸಬೇಕು. ಸೇರಿಸಿ ಆದಮೇಲೆ ಡಿ ಎಂ ಲಂಬ ಎ ಸಿಗೆ ಏನು ಮಾಡಬೇಕು, ಡಿ ಎಂ ಲಂಬ ಎಳಿಬೇಕು. ನೆಕ್ಸ್ಟ್ ಇ ಎನ್ ಅನ್ನು ಎ ಬಿಗೆ ಏನು ಮಾಡಬೇಕು, ಲಂಬ ಎಳಿಬೇಕು. ಆ ಲಂಬವನ್ನು ಎಳೆದಿದ್ದೀವಿ ಅಂತ ನಾವು ತೋರ್ಸೋಕ್ಕೆ ಇಲ್ಲಿ ಏನು ಮಾಡ್ತೀವಿ, 90 ಡಿಗ್ರಿ ಮಾರ್ಕ್ ಮಾಡ್ತೀವಿ. 90 ಡಿಗ್ರಿ ಅಂದ್ರೇನು, ಲಂಬ ಅಂತ. ಈಗ ನಾನೇನು ಬರೆದೆ, ದತ್ತ ಬರೆದೆ, ಸಾಧನೆಯ ಬರೆದೆ ಮತ್ತು ರಚನೆ ಬರೆದೆ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಯಾವುದು, ಸಾಧನೆ. ಲಾಸ್ಟ್ ಪಾರ್ಟ್ ಯಾವುದು, ಸಾಧನೆಯನ್ನು ಮಾಡಬೇಕು. ಅದಕ್ಕೆ ನಾನು ಬೋರ್ಡನ್ನು ಅಳಿಸ್ತಾ ಇದ್ದೀನಿ. ದತ್ತ ಏನು, ಎ ಬಿ ಸಿ ತ್ರಿಭುಜದಲ್ಲಿ ಬಿ ಸಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು ಡಿ ಮತ್ತು ಇಗಳಲ್ಲಿ ಛೇದಿಸಿದೆ. ಸಾಧನೆಯ ಏನು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ನೆಕ್ಸ್ಟ್ ರಚನೆ ಏನು, ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಿ. ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಿ. ನೆಕ್ಸ್ಟು ಡಿ ಎಂ ಲಂಬ ಎ ಸಿ ಮತ್ತು ಇ ಎನ್ ಲಂಬ ಎ ಬಿ ಎಳೆಯಿರಿ. ನೆಕ್ಸ್ಟ್ ಏನು ಮಾಡಬೇಕು, ರಚನೆ ಮಾಡಬೇಕು. ನೆಕ್ಸ್ಟ್ ಯಾವುದು, ಸಾಧನೆ. ಸಾಧನೆಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಎಕ್ಸಾಮಲ್ಲಿ, 2 ಮಾರ್ಕ್ಸ್ ಇರುತ್ತೆ. ಸಾಧನೆ ಆದರೂ ಸಹ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಹಾಗೆ ಬರಿಬೇಕು. ಫಸ್ಟು ಎ ಡಿ ಇ ತ್ರಿಭುಜ ತಗೊಳ್ಳೋಣ. ಯಾವ ತ್ರಿಭುಜ ತಗೊಳ್ಳೋಣ, ಎ ಡಿ ಇ. ಎ ಡಿ ಇ ತ್ರಿಭುಜದಲ್ಲಿ ತ್ರಿಭುಜದ ವಿಸ್ತೀರ್ಣ ಏನು, ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ವಿ ಅಂದರೆ ವಿಸ್ತೀರ್ಣ, ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಎ ಡಿ ಇ ತಗೊಂಡ್ರೆ, ಎ ಡಿ ಇ ತಗೊಂಡ್ರೆ ನೀವು ಪಾದ ಯಾವ್ದು ತಗೋಬೇಕು, ಎ ಡಿ ತಗೋಬೇಕು. ಅರ್ಧ ಇಂಟು ಎ ಡಿ ಇಂಟು ಎತ್ತರ ಯಾವ್ದು ತಗೋಬೇಕು, ಇ ಎನ್ ತಗೋಬೇಕು. ಎತ್ತರ ಯಾವ್ದು ತಗೋಬೇಕು,
ಇ ಎನ್ ತಗೋಬೇಕು. ಇದು ಏನು ಎ ಡಿ ಇ ತ್ರಿಭುಜದ ವಿಸ್ತೀರ್ಣ ಎ ಡಿ ಇ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವ್ದು ತಗೋಬೇಕು ಬಿ ಡಿ ಇ. ನೆಕ್ಸ್ಟ್ ಯಾವ್ದು ತಗೋಬೇಕು ಬಿ ಡಿ ಇ. ಬಿ ಡಿ ಇ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಬಿ ಡಿ ಇ. ಇದೇ ಸೈಡಲ್ಲೇ ಬರಬೇಕು. ಬಿ ಡಿ ಇ ಅಂದರೆ ಪಾದ ಯಾವುದು ಬಿ ಡಿ, ಪಾದ ಯಾವುದು ಬಿ ಡಿ ಇಂಟು ಎತ್ತರ ಯಾವುದು, ಎರಡಕ್ಕೂ ಯಾವುದು ಎತ್ತರಗಳು ಇ ಎನ್. ನೋಡ್ರಿ ಫಸ್ಟ್ ಪಾರ್ಟಲ್ಲಿ ಸಾಧನೆ ಒಳಗೆ ಫಸ್ಟ್ ಪಾರ್ಟಲ್ಲಿ ಎ ಡಿ ಇ ತ್ರಿಭುಜದ ವಿಸ್ತೀರ್ಣ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ ಅಂದರೆ ಯಾವುದು ಎ ಡಿ, ಎತ್ತರ ಅಂದರೆ ಯಾವುದು ಇ ಎನ್. ನೆಕ್ಸ್ಟು ಬಿ ಡಿ ಇ ತ್ರಿಭುಜ. ನೀವು ಈ ಭಾಗಕ್ಕರ ಬರ್ಬೋದು, ಈ ಭಾಗಕ್ಕರ ಬರ್ಬೋದು. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆನೋ ಹಾಗೆ ಮಾಡಬೇಕು. ಯಾಕೆಂದರೆ ಕೀ ಆನ್ಸರ್ ಬುಕ್ ನೋಡಿ ಕೊಟ್ಟಿರ್ತಾರೆ ವ್ಯಾಲ್ಯೂಷನ್ ಮಾಡಬೇಕಾದ್ರೆ. ಅದಕ್ಕೆ ನೀವೇನು ಸ್ವಂತವಾಗಿ ಪ್ರಮೇಯದಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಪದ ಇದೆ ಹಾಗೇನೆ ಬರಬೇಕು. ನೆಕ್ಸ್ಟು ಬಿ ಡಿ ಇಗೆ ಬಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಅರ್ಧ ಇಂಟು ಪಾದ ಅಂದರೆ ಏನು ಬಿ ಡಿ, ಎತ್ತರ ಅಂದರೆ ಏನು ಇ ಎನ್. ಇದು ಏನು ಫಸ್ಟ್ ಪಾಯಿಂಟು ಮತ್ತು ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಬಂದುಬಿಟ್ಟು ಎ ಡಿ ಇಗೆ ನಾವು ನೆಕ್ಸ್ಟ್ ಏನಂತ ಬರ್ಕೋಬೋದು ಇನ್ನೊಂದು ಥರ. ಎ ಡಿ ಇ ತ್ರಿಭುಜದ ವಿಸ್ತೀರ್ಣ ಅಂದರೆ ಅರ್ಧ ಇಂಟು ನಾವು ಎ ಡಿ ಬದಲು ಏನು ಬರಿಬೋದು ಎ ಇ ಬರಿಬೋದು. ಎ ಡಿ ಬದಲು ಏನು ಬರಿಬೋದು, ಈ ಕಡೆಗೆ ಬಂದರೆ ಎ ಇ ಬರಿಬೋದು ಇಂಟು ಇ ಎನ್ ಬದಲು ಏನು ಬರಿಬೋದು ಡಿ ಎಮ್ ಅಂತ ಬರಿಬೋದು. ಇ ಎನ್ ಬದಲು ಏನು ಬರಿಬೋದು ನಾನು ಡಿ ಎಮ್ ಅಂತ ಬರಿಬೋದು. ಇದನ್ನು ಚೇಂಜಸ್ ಮಾಡಿಕೊಳ್ಳ್ರಿ. ಎ ಡಿ ಇ ಮತ್ತು ನೆಕ್ಸ್ಟು ಎ ಡಿ ಇಗೆ ಈ ಕಡೆ ಬಂದರೆ ಡಿ ಇ ಸಿ. ಇದೇ ಎ ಡಿ ಇಗೆ ಒಂದ್ಸಲಿ ಎ ಡಿ ಪಾದ ತಗೋಬೇಕು, ಎ ಇ ಎತ್ತರ ತಗೋಬೇಕು. ಇನ್ನೊಂದ್ಸಲಿ ಎ ಡಿ ಇಗೆ ಎ ಇ ಪಾದ ತಗೋಬೇಕು, ಡಿ ಎಮ್ ಎತ್ತರ ತಗೋಬೇಕು. ನೆಕ್ಸ್ಟು ಈ ಕಡೆ ಬಂದಾಗ ಯಾವ್ದು ಬರಬೇಕು ಡಿ ಇ ಸಿ ಬರಬೇಕು. ಡಿ ಇ ಸಿ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಇದಕ್ಕೆ ಯಾವ್ದು ಬರುತ್ತೆ ಪಾದ ಇ ಸಿ ಇಂಟು ನೆಕ್ಸ್ಟ್ ಎತ್ತರ ಯಾವ್ದು ಬರುತ್ತೆ ಎರಡಕ್ಕೂ ಡಿ ಎಮ್ ಎ. ಎರಡಕ್ಕೂ ಎತ್ತರ ಯಾವ್ದು ಬರುತ್ತೆ ಡಿ ಎಮ್ ಎ ಬರುತ್ತೆ. ಇದಕ್ಕೆ ನಾವೇನಂತ ಕರಿಬೇಕು 1 ಅಂತ ಕರಿಬೋದು ಅಥವಾ ಹಾಗೆ ಬಿಡ್ರಿ. ನೆಕ್ಸ್ಟು ವಿಸ್ತೀರ್ಣ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ಬಿ ಡಿ ಇ. ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ಬಿ ಡಿ ಇ ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಡಿ ಇಂಟು ಇ ಎನ್ ಡಿವೈಡೆಡ್ ಬೈ ಅರ್ಧ ಇಂಟು ಡಿ ಬಿ ಇಂಟು ಇ ಎನ್. ಇ ಎನ್ ಕ್ಯಾನ್ಸಲ್ ಆಗುತ್ತೆ, ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಡಿ ಬಿ. ಎ ಡಿ ಡಿವೈಡೆಡ್ ಬೈ ಡಿ ಬಿ. ಅದೇ ಥರ ಇದಕ್ಕೆ ಇನ್ನೊಂದಕ್ಕೆ ಮಾಡಿಕೊಂಡಾಗ ಎ ಡಿ ಇ ಮತ್ತು ಇ ಸಿ ಡಿ. ಅದೇ ಥರ ವಿಸ್ತೀರ್ಣ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ಸಿ ಇ ಡಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಇದಕ್ಕೆ ಪಾದ ಯಾಕೆ ತಗೋಬೇಕು ಎ ಇ ಇಂಟು ಡಿ ಎಮ್ ಡಿವೈಡೆಡ್ ಬೈ ಅರ್ಧ ಇಂಟು ಪಾದ ಯಾಕೆ ತಗೋಬೇಕು ಇ ಸಿ ಇಂಟು ಡಿ ಎಮ್. ಡಿ ಎಮ್ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. ಎ ಇ ಬೈ ಇ ಸಿ. ಎ ಇ ಬೈ ಇ ಸಿ. ದೇರ್ಫೋರ್ ಎ ಬಿ ಡಿ ಇ ಮತ್ತು ಡಿ ಇ ಸಿ ತ್ರಿಭುಜಗಳು ಒಂದೇ ಪಾದ ಡಿ ಎಫ್ ಮತ್ತು ಎರಡು ಸಮಾಂತರ ರೇಖೆಗಳು ಬಿ ಸಿ ಮತ್ತು ಡಿ ಇಗಳ ಮಧ್ಯೆ ಇದೆ. ಆದ್ದರಿಂದ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮ. ಅದನ್ನು ನೆಕ್ಸ್ಟ್ ಬೋರ್ಡ್ ಅಳಿಸ್ಬಿಟ್ಟು ಬರಿತೀನಿ. ಸಾಧನೆ ಮಾಡಬೇಕಾದ್ರೆ ನೋಡ್ಕೊಳ್ರಿ. ಮೊದಲು ಎ ಡಿ ಇ ತ್ರಿಭುಜ ತಗೊತೀರಾ. ಎ ಡಿ ಇ ತ್ರಿಭುಜ ತಗೊಂಡಾಗ ಎ ಡಿ ಪಾದ ಇ ಎನ್ ಎತ್ತರ. ಇದೇ ಕಡೆಗೆ ಬಂದರೆ ನೆಕ್ಸ್ಟ್ ಬಿ ಇ ಸಿ ತ್ರಿಭುಜ ತಗೊತೀರಾ. ಅವಾಗೂ ಅಷ್ಟೇ ಏನು ಬರಿಬೇಕು ಬಿ ಡಿ ಪಾದ ಎತ್ತರ ಅದೇ ಆಗುತ್ತೆ. ಇ ಎನ್ ಅನ್ನೋದೇ ಎರಡಕ್ಕೂ ಏನಾಗುತ್ತೆ ಇಲ್ಲಿ ಎತ್ತರ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಸೈಡಿಗೆ ಬಂದಾಗ ಈ ಕಡೆ ಸೈಡಲ್ಲಿ ಎ ಡಿ ಇ ತ್ರಿಭುಜ ತಗೊಂಡಾಗ ಪಾದ ಯಾವ್ದು ತಗೋಬೇಕು ಎ ಇ ತಗೋಬೇಕು, ಎತ್ತರ ಯಾವ್ದು ತಗೋಬೇಕು ಡಿ ಎಮ್ ತಗೋಬೇಕು. ನೆಕ್ಸ್ಟ್ ಇದಕ್ಕೆ ಇದು ಬಂದಾಗ ಡಿ ಇ ಸಿ ತ್ರಿಭುಜದಲ್ಲಿ ಪಾದ ಯಾವ್ದು ತಗೋಬೇಕು ಇ ಸಿ ತಗೋಬೇಕು, ಎತ್ತರ ಯಾವ್ದು ತಗೋಬೇಕು ಡಿ ಎಮ್ ತಗೋಬೇಕು. ಇವು 4 ಬರೆದಿಟ್ಕೋಬೇಕು. ಈ ಕಡೆಗೆ 2, ಈ ಕಡೆಗೆ 2, ಈ ಕಡೆಗೆ 2 ತ್ರಿಭುಜಗಳದ್ದು, ಈ ಕಡೆಗೂ 2 ತ್ರಿಭುಜಗಳದ್ದು. ಎರಡಕ್ಕೂ ಪಾದ ಮಾತ್ರ ಬೇರೆ ಆಗಿರುತ್ತೆ. ಇಲ್ಲೂ ಸಹ ಎತ್ತರ ಇ ಎನ್,
ಇಲ್ಲೂ ಸಹ ಎತ್ತರ EN, ಇದಕ್ಕೆ ಬಂದರೆ ಎತ್ತರ DM, ಇದಕ್ಕೆ ಬಂದರೆ ಎತ್ತರ DM. ಇದು 4 ಆದಮೇಲೆ ಎರಡೆರಡಕ್ಕೆ ಜೊತೆ ಮಾಡಿ ಒಂದ್ಸಲಿ BDE ಮಾಡ್ಕೋಬೇಕು, ಒಂದ್ಸಲಿ CED ಮಾಡ್ಕೋಬೇಕು. ADE ತ್ರಿಭುಜದ ವಿಸ್ತೀರ್ಣ ಅಂದರೆ ಅರ್ಧ ಇಂಟು AD ಇಂಟು EN, ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟು BDE ತ್ರಿಭುಜದ ವಿಸ್ತೀರ್ಣ ಅಂದರೆ ಅರ್ಧ ಇಂಟು BD ಇಂಟು EN. EN ಕ್ಯಾನ್ಸಲ್ ಆಗುತ್ತೆ, ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, ನಿಮಗೇನು ಉಳಿಯುತ್ತೆ? AD/DB ಉಳಿಯುತ್ತೆ. ನೆಕ್ಸ್ಟು ವಿಸ್ತೀರ್ಣ ADE ಬೈ ವಿಸ್ತೀರ್ಣ CED ಅಂದರೆ ಅರ್ಧ ಇಂಟು ADE ಅಂದರೆ AE ಇಂಟು DM. ನೆಕ್ಸ್ಟು CED ಅಂದರೂ ಒಂದೇ, DEC ಅಂದರೂ ಒಂದೇ, ಅರ್ಧ ಇಂಟು EC ಇಂಟು DM. ಅರ್ಧ ಅರ್ಧ DM ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ? AE/EC. ಇದಕ್ಕೆ 1 ಅಂತ ಕರೀರಿ, ಇದಕ್ಕೆ ಏನಂತ ಕರಿಬೇಕು? 2 ಅಂತ ಕರಿಬೇಕು. ಅಂದರೆ ನೆಕ್ಸ್ಟ್ ನಾವು 1 ಮತ್ತು 2ರಿಂದ ಏನಂತ ಬರಿತೀವಿ ನಾವು? ನೆಕ್ಸ್ಟು 1 ಮತ್ತು 2ರಿಂದ ಫಸ್ಟು ADE ತ್ರಿಭುಜದ ವಿಸ್ತೀರ್ಣ ಬರ್ಕೊಳ್ರಿ. ನೆಕ್ಸ್ಟು BDE ತ್ರಿಭುಜದ ವಿಸ್ತೀರ್ಣ ಬರ್ಕೊಳ್ರಿ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ನೆಕ್ಸ್ಟು DEC ಬರೀರಿ. DEC ಆದಮೇಲೆ ADE ಬರೀರಿ. 4 ಬರ್ಕೊಂಡು ಇಲ್ಲೇನು ಮಾಡ್ಬೇಕು ನಾವು? ಅನುಪಾತ ಹಾಕಿದಾಗ ಕ್ಯಾನ್ಸಲ್ ಆಗಿಬಿಟ್ಟು ಮೊದಲನೇ ಈಕ್ವೇಷನ್ನು AD/DB, ಎರಡನೇ ಈಕ್ವೇಷನ್ನು AE/EC ಬರುತ್ತೆ. ಇದಕ್ಕೆ ಫಸ್ಟ್ ಈಕ್ವೇಷನ್ ಅಂತ ಕರಿಬೇಕು, ಇದಕ್ಕೆ ಏನಂತ ಕರಿಬೇಕು? ಸೆಕೆಂಡ್ ಈಕ್ವೇಷನ್ ಅಂತ ಕರಿಬೇಕು. ನೆಕ್ಸ್ಟ್ ಎರಡೂ ಸಮೀಕರಣಗಳಿಂದ ನಾವೇನಂತ ಹೇಳ್ತೀವಿ? ಎರಡು ಸಮಾನ ಪಾದ ಒಂದೇ ಇರುವ ಎರಡು ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ ಅಂತ ಸ್ಟೇಟ್ಮೆಂಟ್ ಅನ್ನು ಬರಿತೀವಿ. ಅದನ್ನ ನೆಕ್ಸ್ಟ್ ಇದು ಸಾಧನೆ ಅಳಿಸ್ಬಿಟ್ಟು ಬರಿತೀನಿ. ಇದು ಫಸ್ಟ್ ಈಕ್ವೇಷನ್, ಸೆಕೆಂಡ್ ಈಕ್ವೇಷನ್ ಇರಲಿ. BDE ಮತ್ತು DEC ತ್ರಿಭುಜಗಳು ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಹಂಗೆ ಬರೀರಿ. ತ್ರಿಭುಜ BDE ಮತ್ತು ತ್ರಿಭುಜ DECಗಳು ಒಂದೇ ಪಾದ DF, ಒಂದೇ ಪಾದ DF ಮತ್ತು BC ಪ್ಯಾರಲಲ್ ಟು DE, BC ಪ್ಯಾರಲಲ್ ಟು DE ರೇಖೆಗಳ ನಡುವೆ ಇದೆ. ರೇಖೆಗಳ ನಡುವೆ ಇದೆ. ಆದ್ದರಿಂದ ವಿಸ್ತೀರ್ಣ BDE ಇಸ್ ಈಕ್ವಲ್ ಟು ವಿಸ್ತೀರ್ಣ DEC, ವಿಸ್ತೀರ್ಣ ತ್ರಿಭುಜ DEC. ಇದಕ್ಕೆ ಥರ್ಡ್ ಈಕ್ವೇಷನ್ ಅಂತ ಕರಿಬೇಕು. ತ್ರಿಭುಜ BDE ವಿಸ್ತೀರ್ಣ ತ್ರಿಭುಜ DEC ವಿಸ್ತೀರ್ಣಗಳು ಸಮ ಆಗಿದೆ. ಯಾಕಂದರೆ BDE ತ್ರಿಭುಜ ನೋಡ್ರಿ, ಇಲ್ಲಿ BDE ತ್ರಿಭುಜ ಮತ್ತು DEC ತ್ರಿಭುಜ ಕಾಣಿಸ್ತಾ ಇದೆಯಲ್ಲ. BDE ತ್ರಿಭುಜ ಮತ್ತು DEC ತ್ರಿಭುಜಗಳು ಒಂದೇ ಪಾದ ಮತ್ತು ಎರಡು ಸಮಾಂತರ ರೇಖೆಗಳ ನಡುವೆ ಇರೋದ್ರಿಂದ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿದ್ದಾವೆ? ಸಮ ಆಗಿದ್ದಾವೆ. ಆದ್ದರಿಂದ AD/DB ಇಸ್ ಈಕ್ವಲ್ ಟು AD/DB ಇಸ್ ಈಕ್ವಲ್ ಟು AE/EC, AE/EC. ಇಲ್ಲಿ ತನಕ ಬರೆದ್ರೆ ನಿಮಗೆ ಎಕ್ಸಾಮಲ್ಲಿ 4 ಮಾರ್ಕ್ಸ್ ಕೊಡ್ತಾರೆ. ಆದ್ದರಿಂದ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮ. ಯಾಕಂದರೆ ಇವೆರಡರ ಪಾದ ಒಂದೇ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರೋದ್ರಿಂದ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿದ್ದಾವೆ? ಸಮ ಆಗಿದ್ದಾವೆ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಅಭ್ಯಾಸ ಬರುತ್ತೆ. ಅಭ್ಯಾಸದಲ್ಲಿ ಇದರಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಅಂದರೆ ಅವ್ರು ಕೊಟ್ಟಿರ್ತಾರೆ, ನೀವು ಪ್ರಮೇಯ ಉಪಯೋಗಿಸ್ಕೊಂಡ್ಬಿಟ್ಟು ಏನು ಮಾಡಬೇಕು? ಅನುಪಾತವನ್ನು ಹಾಕಿ ಕಂಡುಹಿಡಿಬೇಕು. ಒಂದು ಲೆಕ್ಕ ನಾನು ತೋರಿಸಿರ್ತೀನಿ, ನೀವು ಸೆಕೆಂಡ್ ಒನ್ ಮನೇಲಿ ಟ್ರೈ ಮಾಡಿರಿ, ಎಷ್ಟು ಬರುತ್ತೆ ಅಂತ ನೋಡಿ ಚೆಕ್ ಮಾಡಿರಿ. ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಂತೆ. ಒಂದು ತೋರಿಸಿದ್ರೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಹೆಂಗೆ ಮಾಡ್ಬೋದು ಅಂಥೇಳಿ. ಆದ್ದರಿಂದ ಒಂದು ಲೆಕ್ಕವನ್ನು ಮಾಡೋಣ ಇವಾಗ. ಮೊದಲನೇದು ಅಭ್ಯಾಸ 2.2. ಚಿತ್ರದಲ್ಲಿ
ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ, ಡಿ ಇ ಸಮಾಂತರ ಬಿ ಸಿ ಆದರೆ ಫಸ್ಟ್ ಒನ್ ಇ ಸಿ ಕಂಡು ಹಿಡಿಯಿರಿ. ಇ ಸಿ ಕಂಡು ಹಿಡಿಯಿರಿ. ಎ ಬಿ ಸಿ ಡಿ ಮತ್ತು ಇ ಇಲ್ಲಿ ಕೊಟ್ಟಿರ್ತಾರೆ ಅವರು 1.5 3 1 ಇ ಸಿ ಏನು ಮಾಡಬೇಕು ಕ್ವಶನ್ ಮಾರ್ಕ್. ಇ ಸಿಯನ್ನು ಏನಂತ ಬರೀಬೇಕು ನಾನು ಕ್ವಶನ್ ಮಾರ್ಕ್ ಅಂತ ಬರೀಬೇಕು. ಇದರಲ್ಲಿ 2 ಲೆಕ್ಕ ಕೊಟ್ಟಿದ್ದಾರೆ, ನೀವು ಕೊಟ್ಟಿರೋ ಪ್ರಕಾರ ಬರ್ಕೊಳ್ರಿ. ಎ ಬಿ ಸಿ ತ್ರಿಭುಜದಲ್ಲಿ ಡಿ ಇ ಸಮಾಂತರ ಬಿ ಸಿ, ಡಿ ಇ ಸಮಾಂತರ ಬಿ ಸಿ. ನಾನು ನಿಮಗೆ ಹೇಳಿದ್ದೆ ಪ್ರಮೇಯದಲ್ಲಿ ಚಿತ್ರದಲ್ಲಿ ಎಷ್ಟು 3 ಚಾನ್ಸಸ್ ಇರುತ್ತೆ. ತ್ರಿಭುಜದಲ್ಲಿ ಯಾವುದು ಸಮಾನಾಂತರ ಆಗಿದೆನೋ ಅದನ್ನು ಬಿಟ್ಟು ಉಳಿದಿರೋ 2 ಬಾಹುಗಳಿಗೆ ನೀವೇನು ಹಾಕಬೇಕು ಅನುಪಾತವನ್ನು ಹಾಕಬೇಕು. ಈಗ ಈ ಚಿತ್ರದಲ್ಲಿ ಎ ಬಿ ಸಿ ಚಿತ್ರದಲ್ಲಿ ನನಗೆ ಡಿ ಇನ ಬಿ ಸಿಗೆ ಏನಂತ ತೋರಿಸಿದ್ದಾರೆ, ಅವರು ಸಮಾನಾಂತರವಾಗಿದೆ ಅಂತ ಹೇಳಿರೋದ್ರಿಂದ ಬಿ ಸಿ ಬಾಹುವನ್ನು ಬಿಟ್ಟು ಉಳಿದಿರೋ 2 ಬಾಹು ಯಾವುದು ಎ ಬಿ ಮತ್ತು ಎ ಸಿ. ಈ 2 ಬಾಹುಗಳಿಗೆ ನಾವೇನನ್ನು ಹಾಕಬೇಕು ಅನುಪಾತವನ್ನು ಹಾಕಬೇಕು. ಅನುಪಾತವನ್ನು ಹಾಕಿದಾಗ ಒಂದು ಕಡೆಯಿಂದ ಆರ್ಡ್ರಲ್ಲಿ ಬರ್ರಿ. ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಎ ಡಿ ಎಷ್ಟು ಕೊಟ್ಟಿದ್ದಾರೆ 1.5, ಡಿ ಬಿ ಎಷ್ಟು ಕೊಟ್ಟಿದ್ದಾರೆ 3 ಇಸ್ ಈಕ್ವಲ್ ಟು ಎ ಇ ಎಷ್ಟು ಕೊಟ್ಟಿದ್ದಾರೆ 1 ಡಿವೈಡೆಡ್ ಬೈ ಇ ಸಿ. ನನಗೆ ಗೊತ್ತಿಲ್ಲ, ನೀವು ಎಕ್ಸ್ ಅಂತನಾದರೂ ಇಟ್ಕೊಳ್ರಿ ಅಥವಾ ಇ ಸಿ ಅಂತನಾದರೂ ಇಟ್ಕೊಳ್ರಿ. ಈಗ ಈಕ್ವಲ್ಸ್ ಇದ್ದರೆ ಏನು ಮಾಡಬೇಕು, ನಾನು ಓರೆ ಗುಣಾಕಾರ ಮಾಡಬೇಕು. ದೇರ್ಫೋರ್ 1.5 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 3. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 3/1.5 ಅಂದರೆ ಪಾಯಿಂಟ್ ತೆಗೆದ್ರೆ ಇಲ್ಲಿ ಮೇಲ್ಗಡೆಗೆ ಒಂದು 0 ಹೋಗುತ್ತೆ, 15 ಉಳುತ್ತೆ. ಎಷ್ಟು ಬರುತ್ತೆ, ಇದು 2 ಸೆಂಟಿಮೀಟರ್ ಬರುತ್ತೆ. ಆದ್ದರಿಂದ ಇ ಸಿ ಎಷ್ಟು ಬರುತ್ತೆ 2 ಬರುತ್ತೆ. 1.5 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 1/2. ನೋಡ್ರಿ ಬಾಕ್ಸ್ ಇದ್ರೆ 1.5ನ್ನ 3ರಿಂದ ಬಾಕ್ಸಿದ್ರು 1/2ನೇ ಬರುತ್ತೆ, 1ನ್ನ 2ರಿಂದ ಬಾಕ್ಸಿದ್ರು 1/2ನೇ ಬರುತ್ತೆ. ನೀವು ಹೆಂಗೆ ಬೇಕಾದರೂ ಎಕ್ಸಾಮಲ್ಲಿ ವೆರಿಫೈ ಮಾಡ್ಕೋಬೋದು. ಇಲ್ಲಿ ನೀವು 2ಅನ್ನು ಹಾಕ್ಕೊಂಡ್ಬಿಟ್ಟು ನೀವು ರೇಷೋ ಹಾಕಿದರೆ ಇಲ್ಲಿ ಜಾಗದಲ್ಲಿ ಬೆಲೆಗಳನ್ನು ತುಂಬಿದರೆ ಇದ್ರ ಬೆಲೆ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ, ಸಮ ಆಗಿರುತ್ತೆ. ಆದ್ದರಿಂದ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಇದು ಬಾಕ್ಸ್ ಇದ್ರೆ ಎಷ್ಟು ಬರುತ್ತೆ ನನಗೆ 1/2 ಬರುತ್ತೆ ಅಂದರೆ ಇದು ಸಹ ಎಷ್ಟು ಬಂದಿರುತ್ತೆ 1/2ನೇ ಬಂದಿರುತ್ತೆ. ಆದ್ದರಿಂದ ಎಕ್ಸ್ ಬೆಲೆ ಏನಾಗುತ್ತೆ 2ಕ್ಕೆ ಸಮ. ನೀವು ಎಕ್ಸಾಮಲ್ಲಿ ಇದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಸರಿ ತಪ್ಪು ಅನ್ನೋದನ್ನು ನೋಡ್ಕೋಬೋದು. ರೇಷೋ ಕಂಡಿಡಿಯೋಕ್ಕೆ 1 ಮಾರ್ಕ್ಸಿಗೆ ಕೇಳ್ತಾರೆ, 3 ಅಳತೆ ಕೊಟ್ಟಿರ್ತಾರೆ. 1 ಅಳತೆಯನ್ನು ನೀವೇನು ಮಾಡಬೇಕು ಅನುಪಾತ ಹಾಕಿಬಿಟ್ಟು ಬೆಲೆ ತುಂಬಿ ಬಾಕ್ಸ್ ಇದ್ರೆ ನಿಮಗೆ ಇನ್ನೊಂದರ ಅಳತೆ ಗೊತ್ತಾಗುತ್ತೆ. ಅನುಪಾತ ಹಾಕಬೇಕಾದ್ರೆ ಯಾವುದು ಸಮಾನಾಂತರ ಆಗಿರುತ್ತಲ್ಲ ಆ ರೇಖೆಯನ್ನು ಬಿಟ್ಟು ಉಳಿದಿರೋ 2 ಬಾಹುಗಳಿಗೆ ನೀವೇನನ್ನು ಹಾಕ್ತೀರಾ ಅನುಪಾತವನ್ನು ಹಾಕ್ತೀರಾ. ಅನುಪಾತವನ್ನು ಹಾಕಿದಾಗ ನಿಮಗೇನು ಸಿಗುತ್ತೆ ಆನ್ಸರ್ ಸಿಗುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾದ್ರೆ ಬೆಲೆಯನ್ನು ತುಂಬಿದರೆ ಸಮಾನುಪಾತದಲ್ಲಿ ಭಾಗಿಸುತ್ತದೆ ಅಂದರೆ 1.5/3 ಅಂದ್ರೂ ಅದೇ ಉತ್ತರ ಬರುತ್ತೆ, 1/2 ಅಂದ್ರೂ ಅದೇ ಉತ್ತರ ಬರುತ್ತೆ. ದೇರ್ಫೋರ್ 1/2 ಇಸ್ ಈಕ್ವಲ್ ಟು 1/2. ಆದ್ದರಿಂದ ನಮ್ಮ ಆನ್ಸರು ಕರೆಕ್ಟ್ ಅಂತ. ಎರಡನೇದು ನಾನು ಕ್ವಶನ್ ಹಾಕಿರ್ತೀನಿ, ನೀವು ಮನೆಯಲ್ಲಿ ಮಾಡಿರಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಂತೆ. ಸೆಕೆಂಡ್ ಚಿತ್ರ ಯಾವ ಥರ ಇದೆ ಅಂದರೆ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲೂ ನೋಡ್ಕೊಳ್ರಿ. ಬುಕ್ ಇಲ್ಲದೆ ಇರೋರಿಗೆ ಚಿತ್ರ ಬರಿತಾ ಇದ್ದೀನಿ. ಎ ಡಿ ಬಿ ಸಿ ಇ. ಎ ಡಿ ಗೊತ್ತಿಲ್ಲ ನನಗೆ, ಎಕ್ಸ್ ಅಂತ ಇಟ್ಕೊಳ್ರಿ. ಇದೆಷ್ಟು ಕೊಟ್ಟಿದ್ದಾರೆ 7.2, ಇದೆಷ್ಟು ಕೊಟ್ಟಿದ್ದಾರೆ 1.28, ಇದೆಷ್ಟು ಕೊಟ್ಟಿದ್ದಾರೆ 5.4. ನೋಡ್ರಿ ಈ ಚಿತ್ರದಲ್ಲೂ ಸಹ ಅಷ್ಟೇ ಬಿ ಬಿ ಸಿಗೆ ಏನಾಗಿದೆ ಸಮಾನಾಂತರ ಆಗಿದೆ ಅಂದರೆ ಈ ಬಾಹುವನ್ನು ಬಿಟ್ಬಿಟ್ಟು ಉಳಿದಿರೋ ಬಾಹುಗೆ ನೀವೇನು ಹಾಕ್ತೀರಾ ಅನುಪಾತ ಹಾಕ್ತೀರಾ. ಅವಾಗ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ.
AD/DB = AE/EC. ಬೆಲೆಯನ್ನು ತುಂಬಿದಾಗ ನಿಮಗೆ ಎಕ್ಸ್ ಬೆಲೆ ಸಿಗುತ್ತೆ. ನೀವು ಮನೇಲಿ ಚೆಕ್ ಮಾಡ್ಕೊಳ್ರಿ, ಸರಿನಾ ತಪ್ಪಾ ಅಂದಾಗ ಅನುಪಾತ ಮಾಡಿದರೆ ಏನಾಗಬೇಕು, LHS = RHS ಬರಬೇಕು. ಆವಾಗ ನಿಮ್ಮ ಉತ್ತರ ಸರಿ ಅಂತ ಗೊತ್ತಾಗುತ್ತೆ. ಇದನ್ನು ನೀವು ಮನೇಲಿ ಮಾಡಿರಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಂತೆ. ಥ್ಯಾಂಕ್ ಯು.